ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೋಮವಾರ ಈವ್ನಿಂಗ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ 8 ಗಂಟೆ ಆಗಿದೆ. ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಂತಂದರೆ ನಮ್ಮದು ಏನಿದೆ, ಇದು ಡ್ರೆಸ್ಸಿಂಗ್ ಟೇಬಲ್, ಇದನ್ನ ಆರ್ಗನೈಸ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಏನು ಗೊತ್ತಾ, ಮುಂಚೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಹಾಸ್ಟೆಲಲ್ಲಿ ಇದ್ದಿದ್ದ ಕಾರಣ ಇದನ್ನು ಈ ಥರ ಹಿಂಗೆ ಡೋರ್ ಫಿಕ್ಸ್ ಮಾಡ್ತಾರೆ ನೋಡಿ, ಈಗೆಲ್ಲ ಟ್ರೆಂಡ್ ಆಗಿದೆ ಅಲ್ವಾ, ಆ ಥರದ್ದೊಂದು ಮಾಡಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ನನಗೆ ಅಂದರೆ ಆ ಆಪ್ಷನ್ ಸಿಕ್ಕಿಲ್ಲ. ನನಗೆ ಏನಂತಂದರೆ ಇದು ಆ ಥರದ್ದು ಮಾಡಿಸ್ಕೊಳಕ್ಕೆ ಆಪ್ಷನ್ ಸಿಕ್ಕಿಲ್ಲ ನನಗೆ ಅವಾಗ ಏನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಏನೊಂದಕ್ಕೂ ನನಗೆ ಆಪ್ಷನ್ ಸಿಕ್ಕಿಲ್ಲ. ಏನು ಸೆಲೆಕ್ಟ್ ಮಾಡೋಕ್ಕೂ ಈಗ ಬೇಕು, ಈಗ ಮಾಡಿಸ್ಕೊಳ್ಳೋಣ ಅಂತ ಆಪ್ಷನ್ನೇ ಸಿಕ್ಕಿಲ್ಲ. ಇಲ್ಲಿ ಒಂದಷ್ಟು ಐಟಮ್ಸು, ಇಲ್ಲೊಂದಷ್ಟು ಐಟಮ್ಸು, ಇದೆಲ್ಲನೂ ಮದುವೆಗೆ ಅಂತ ಸ್ವಲ್ಪ ಕ್ಯಾರಿ ಮಾಡಿದ್ದೆ. ಮತ್ತು ಆಮೇಲೆ ಎತ್ತಿಟ್ಟೆ ಇಲ್ಲ, ಅದು ಹಂಗೆ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಂಗೆ ಬಿಸಾಡಿದ್ದೀನಿ. ಇದು ಕೂಡ ಇದು ಆ್ಯಕ್ಚುಲಿ ನಾನೇ ಮಾಡಿರೋದು. ಇದು ಪೆನ್ ಸ್ಟ್ಯಾಂಡ್ ಮಾಡಿದ್ದೆ ಅವಾಗ ನಾನು ಡಿಗ್ರಿ ಓದುವಾಗ. ಪೇಪರ್ಸ್ ಎಲ್ಲ ಯೂಸ್ ಮಾಡಿ ಪೆನ್ ಸ್ಟ್ಯಾಂಡ್ ಮಾಡಿದ್ವಿ. ಇವಾಗ ಇಲ್ಲೆಲ್ಲ ಕ್ರೀಮ್ಸ್ ಅದು ಇದು ಯೂಸ್ ಮಾಡ್ತಾಯಿದ್ದೀರಿ. ಇಲ್ಲ ಒಂದಷ್ಟು ಪರ್ಫ್ಯೂಮ್ಸು, ಸಾಮಾನ್ಯವಾಗಿ ನಾನು ಪರ್ಫ್ಯೂಮ್ಸ್ ಯೂಸ್ ಮಾಡಲ್ಲ. ಇದು ಆಲ್ಮೋಸ್ಟ್ ನನ್ನ ತಂಗಿದ್ದು, ಇದು ಒಂದೇ ಒಂದು ನಂದು, ಅದರಲ್ಲೂ ನಾನು ಇದನ್ನ ಯೂಸ್ ಮಾಡ್ತಾಯಿಲ್ಲ ಇವಾಗ. ಇಷ್ಟು ಅಂತಿದೆ. ಇಲ್ಲಿ ಒಂದಷ್ಟೆಲ್ಲನೂ ಇಲ್ಲಿ ನೋಡಿ ಹೇಗಿದೆ ಅಂತ, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇದರಲ್ಲಿ ನಂದೇನೂ ಇಲ್ಲ ಅಂತ ಅಂದ್ಕೊಳ್ಳಿ. ನಂದೇನಿದ್ರು ಅದು ಒಂದೇ ಬಾಕ್ಸ್. ನನ್ನ ಮದುವೆಗೆ ಅಂತ ನಮ್ಮ ಹಸ್ಬೆಂಡ್ ಮನೆಯವರು ನಮ್ಮ ಶಾಸ್ತ್ರದಲ್ಲಿ ಕೊಡ್ತಾರೆ, ಅದ್ರದ್ದು ಒಂದೇ ಬಾಕ್ಸ್. ಇದು ಒಂದೇ ಬಾಕ್ಸ್ ನಾನು ಯೂಸ್ ಮಾಡಿದ್ದು. ಇದೇ ಬಾಕ್ಸಲ್ಲೇ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನ್ನ ಮೇಕಪ್ ಸೆಟ್ ಎಲ್ಲ. ಒಂದೇ ಬಾಕ್ಸ್ ನಾನು ಅಷ್ಟೊಂದು ಯೂಸ್ ಮಾಡಲ್ಲ ನನ್ನ ಮೇಕಪ್ ಎಲ್ಲನೂ. ಎಲ್ಲ ಒಂದೊಂದೇ ಪ್ರಾಡಕ್ಟ್ಸ್, ನಾನು ಜಾಸ್ತಿ ಹೆವಿ ಪ್ರಾಡಕ್ಟ್ಸ್. ಇದರಲ್ಲೆಲ್ಲ ಬಳೆಗಳು, ಕ್ಲಿಪ್ಸು, ಇಯರಿಂಗ್ಸು, ಆ ಥರದ್ದೊಂದು ಕಲೆಕ್ಷನ್ಸ್ ಇದೆ. ಇಯರಿಂಗ್ಸು ಸ್ವಲ್ಪ ಇಲ್ಲಿದೆ, ಇನ್ನು ಸ್ವಲ್ಪ ನಮ್ಮ ಅತ್ತೆ ಮನೇಲಿದೆ. ಹಸ್ಬೆಂಡ್ ಮನೇಲಿರೋದ್ರಿಂದ ನಾನು ಒಂದು ಸ್ವಲ್ಪ ಅಷ್ಟೇ ಇಲ್ಲಿ ಮಾಡ್ಕೊಂಡಿದ್ದೆ. ನಾನು ಯೂಶ್ವಲಿ ಅಲ್ಲೇ ಇರ್ತೀನಲ್ವ, ಸೊ ಅಲ್ಲಿ ಜಾಸ್ತಿ ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹಾಗೆ ಬಳೆಗಳು, ಈ ಬಳೆ ಶಾಸ್ತ್ರಕ್ಕೆಲ್ಲ ಹೋಗ್ತಿರಲ್ಲ, ಆ ಬಳೆಗಳನ್ನೆಲ್ಲ ಸ್ಟೋರ್ ಮಾಡಿ ಮಾಡ್ಕೊಂಡಿದ್ದೀನಿ. ಮದುವೆಗೆ ಹೋದಾಗ, ಯಾವುದಾನ ಈವೆಂಟ್ಗೆ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ. ನಾನು ಯೂಶ್ವಲಿ ಜಾಸ್ತಿ ಮೇಕಪ್ ಮಾಡಲ್ಲ, ಮಾಡಿದ್ರೂ ಸದಾ ಒಂದೇ ಫೌಂಡೇಶನ್, ಒಂದೇ ಕಲರ್, ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ನಾನು ಮೆಬಿಲಿನ್ ಫಿಟ್ ಮೀ ಅಂತ ಹೇಳ್ತಾರೆ, ಅದೊಂದೇ ಪ್ರಾಡಕ್ಟ್ ನನಗೆ ಸೂಟ್ ಆಗೋದು. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ನಾನು ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನನಗೆ ಪಿಂಪಲ್ಸ್ ಆಗೋದು ಆ ಥರ ಆಗುತ್ತೆ. ಸೊ ನಾನು ತುಂಬ ಯೂಸ್ ಮಾಡಿ ಟೆಸ್ಟ್ ಮಾಡಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಆಮೇಲೆ ಲಿಪ್ಸ್ಟಿಕ್ಸು ಅಷ್ಟೇ, ನನಗೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಆಗಲ್ಲ. ಇವಾಗ ಹೊಸದಾಗಿ ಮೆಬಿಲಿನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಲಿಪ್ ಬಾಮು ಇಲ್ಲಾಂದರೆ ಲಿಪ್ ಲೈನರಲ್ಲೇ ನಾನು ಆಲ್ಮೋಸ್ಟ್ ನಾನು ಲಿಪ್ಸ್ಟಿಕ್ ಮುಗಿಸ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ಬೇರೆ ಕಂಪನಿದು ಹಾಕಿದರೂ ಸದಾ ಇಲ್ಲೆಲ್ಲ ಲಿಪ್ಸ್ ಎದ್ದೇಳ್ಬಿಡುತ್ತೆ, ಸ್ಕಿನ್ ಎದ್ದೇಳೋ ಥರ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ಇಯರಿಂಗ್ಸ್ ಇದೆ, ಇದು ಒಂದಷ್ಟು ಇದಿದೆ, ಇದರಲ್ಲಿ ಸ್ಟಿಕರ್ಸ್ ಇದೆ, ಇದರಲ್ಲಿ ಜಡೆ ಹಿಂದೆ ಹಾಕೊಳ್ಳೋದಿದೆ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಆದರೆ ಇವತ್ತು ಸ್ವಲ್ಪ ಆರ್ಗನೈಸ್ ಮಾಡಿ ನಾಳೆ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ರೆಡಿ ಆಗೋದ್ರಿಂದ ಸಾಮಾನ್ಯವಾಗಿ ಇಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕು ನಮ್ಮೂರಲ್ಲಿ ಜಾತ್ರೆ, ಹಾಗೆ ನೆಕ್ಸ್ಟ್ ವೀಕು ನಮ್ಮ ಮಮ್ಮಿಯವ್ರದ್ದು ಬಂದೆ ಅವರು. ಅದು ಬ್ಲಾಗ್ಸ್ ಕೂಡ ಬರುತ್ತೆ ರೀಸೆಂಟಾಗಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಅದಕ್ಕೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಇದೊಂದು ಕ್ಲೀನ್ ಮಾಡಿಬಿಟ್ರೆ ಇದು ರೂಮ್ ಆಲ್ಮೋಸ್ಟ್ ಕ್ಲೀನ್ ಆದಂಗೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಲೀನ್ ಮಾಡಬೇಕು. ಎಲ್ಲಾದರೂ ಇವಳೊಂದು ಬರ್ತಾಳೆ ನನ್ನ ಜೊತೆ, ಏನಾದರೂ ಕ್ಲೀನ್ ಮಾಡ್ತದೆ. ಫಸ್ಟ್ ಇದು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮೇಕಪ್ ಸೆಟ್ಟು ಮತ್ತು ಹೇರ್ ಪಿನ್ಸು ಅದೆಲ್ಲ ಇದೆ. ನಾನು ಸುಮಾರು ಇದೊಂದು 10 ರೂಪೀಸ್ ತೊಗೊಂಡಿದ್ದು. ಇವಾಗೂ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲಿಪ್ಸ್ಟಿಕ್ಕು, ಇದು ಮಕ್ಕಂದು, ನಂದಲ್ಲ, ಇದು ಒಂದೇ ತೊಗೊಂಡಿರೋದು ನಾನು. ಇದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ ನಾನು. ನನ್ನ ಹತ್ರ ಆಲ್ಮೋಸ್ಟ್ ಲೈಟ್ ಶೇಡ್ಸ್ ಇದೆ, ನಾನು ಡಾರ್ಕ್ ಶೇಡ್ಸ್ ಯೂಸ್ ಮಾಡಲ್ಲ. ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು. ಫಸ್ಟ್ ಇದನ್ನು ಆರ್ಗನೈಸ್ ಮಾಡಿದ್ಮೇಲೆ ಬೇರೆ ಕೆಲಸ ಮಾಡಬೇಕು. ಇದೆಯಾ? ಈ ಶೇಡ್ ನಾನು ಏನೋ ತೊಗೊಂಡೆ, ನನಗೆ ಲಿಪ್ಸ್ಗೆ ಆಗ್ತಾಯಿಲ್ಲ, ನನಗೆ ಬೇಕೇನೋ. ಇದೊಂದು ತೊಗೊಂಡೆ, ಇದು ಆಫರ್ಲಿದೆ ಅಂದ್ಬಿಟ್ಟು 500 ತೊಗೊಂಡ್ರೆ ಒಂದು ಲಿಪ್ಸ್ಟಿಕ್ ಫ್ರೀ ಅಂತ. ಎಲ್ಲ ಒಂದೇ ಕಲರ್ ಐತೆ. ಇಲ್ಲ ಹಾಕು, ಇದು ಬೇರೆ 3 ಕಲರ್ಸು ಬೇರೆ ಬೇರೆ. ಇನ್ನೊಂದು ಈ ಕಲರ್ ಕೊಡಿ, ಇದು ರೆಡ್ಡು. ಬೇಕಂದ್ರೆ ಇದು ಕೊಡು, ಬೇಡ ಅಂದರೆ ನಂಗೆ ಬೇಡ. ನೀನು ಎತ್ಕೊಂಡು ಕೊಡು. ಮತ್ತೆ ಎಷ್ಟು? 3
ದುಡ್ಡೇನು ಕೊಟ್ಟರು, ನಾನು ಯೂಸೇ ಮಾಡಿಲ್ಲ. ಥ್ಯಾಂಕ್ಸ್. ಇಷ್ಟು ತೊಗೊಂಡ್ರೆ ಅದು ಯಾವ ಒಂದು ಲಿಪ್ಸ್ಟಿಕ್ ಇತ್ತು, ಆ ಲಿಪ್ಸ್ಟಿಕ್ ಎಲ್ಲೋ ಮಧ್ಯದಲ್ಲಿ ಫೋಟೋಗಿದೆ. ಸೊ ಈ 3 ಲಿಪ್ಸ್ಟಿಕ್ ತೊಗೊಂಡ್ರೆ 1 ಲಿಪ್ಸ್ಟಿಕ್ ಫ್ರೀ ಅಂತ ಬಂದಿತ್ತು. ಇದು 500ಗೆ ಲಿಪ್ಸ್ಟಿಕ್ ತೊಗೊಂಡ್ರೆ ಅದು 1 ಲಿಪ್ಸ್ಟಿಕ್ ಫ್ರೀ ಅಂತ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಹೇಳಿದಾಗ ನಾನು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಇದನ್ನ ಯೂಸ್ ಮಾಡಿದ್ರೆ ಅವಂಗಲ್ಲ. ಇದೊಂದು ತೊಗೊಂಡಿದ್ದೆ, ಇದು ಮತ್ತು ಆ 3 ಲಿಪ್ಸ್ಟಿಕ್ಸ್ ತೊಗೊಂಡ್ರೆ ಇನ್ನೊಂದು ಲಿಪ್ಸ್ಟಿಕ್ ಫ್ರೀ ಅಂತ ಬಂದಿತ್ತು. ಸೊ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನಾನು. ಲೈಟ್ ಲಿಪ್ಸ್ಟಿಕ್. ಐ ಹೇಟ್ ದಿಸ್ ಶೇಡ್. ಇಷ್ಟನೇ ಆಗಲ್ಲ ಈ ಶೇಡು. ಬಿಕಾಸ್ ಮೈ ಹಸ್ಬೆಂಡ್ ಲೈಕ್ ಲೈಟ್ ಕಲರ್ಸ್, ಸೊ ಐ ಬಾಟ್ ದಿಸ್. ಡಾರ್ಕ್ ಇಷ್ಟ ಆಗಲ್ಲ ನಮ್ಮ ಹಸ್ಬೆಂಡ್ಗೆ, ಸೊ ಅದಕ್ಕೋಸ್ಕರ ನಾನು ಲೈಟ್ ತರಿಸ್ಕೊಂಡಿದ್ದೀನಿ. ಇದೆಲ್ಲ ಬ್ರಷಸ್ಸು, ಬಟ್ ಇದರಲ್ಲಿ ಯೂಸ್ ಮಾಡೋದು ಇವೆರಡೇ. ನಾನು ಇನ್ನು 3 ಯೂಸ್ ಮಾಡ್ತಾಯಿಲ್ಲ. ಇದು ಕನ್ಸೀಲರ್ ಅಲ್ಲ, ಕನ್ಸೀಲರ್ ಮತ್ತು ಪೌಡರಾ, ಸೆಟ್ಟಿಂಗ್ ಪೌಡರ್ ಸೆಟ್ ಮಾಡ್ಕೊಂಡು. ಈ 1 ನಿಮಿಷ ಇರು, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಇಷ್ಟು ಇದು 250 ಏನೋ ತೊಗೊಂಡಿದ್ದೀನಿ. ಇದರಲ್ಲಿ 1 ಬ್ರಷು ನಮ್ಮ ಅತ್ತೆಗೆ ನಮ್ಮ ಅಮ್ಮಂಗೆ ಕೊಟ್ಟೆ ನಾನು. ಇನ್ನೊಂದು ಇದೊಂದು ಸೆಟ್ಟಿಂಗ್ ಪೌಡರ್ ಸೆಟ್ ಮಾಡ್ಕೊಳ್ಳೋಕ್ಕೆ, ಇದಿಲ್ಲಾಂದರೆ ಫೌಂಡೇಶನ್ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಆಫ್ ಮಾಡಿ. ಇದು ಒಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. 150ನೋ 100 ರುಪೀಸ್ ಆಗೇನು ಅಷ್ಟೇ ತೊಗೊಂಡಿದ್ದು. ಇದು ಮನೆ ರೀಸೆಂಟ್ ಸೇಲ್ ಇತ್ತು ಅಂದ್ಬಿಟ್ಟು ನನಗೆ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಇದು ನನ್ನ ಮದುವೆ ಆದಮೇಲೆ ತೊಗೊಂಡಿದ್ದು. ಇದು ಕೂಡ ಇನ್ನೂ ಎಲ್ಲ ಪ್ರಾಡಕ್ಟ್ಸು ಹಾಗೆ ಇದೆ. ಇದೊಂದು ಮಾತ್ರ ನನ್ನ ಫೇವ್ರೆಟ್. ಹೈಬ್ರಿಷ್ ಎಲ್ಲ ಆಲ್ಮೋಸ್ಟ್ ನಾನು ಮದುವೆಗೆ ತೊಗೊಂಡಿರೋ ಪ್ರಾಡಕ್ಟ್ಸೇ. ಇದು ಒಂದು ಕಾಜಲ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಇದು ನನ್ನ ಮದುವೆಗೆ ತೊಗೊಂಡಿದ್ದೆ. ಕನ್ಸೀಲರ್ ತುಂಬ ಚೆನ್ನಾಗಿದೆ, ಬಟ್ ಇದು ನಂಗೆ ತುಂಬ ಸೆಟ್ ಆಗುತ್ತೆ. ನೆಲ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಅಲ್ಲ, ಎಲ್ಲ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಮೆಬಿಲಿಂದೆ. ನಾನು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಮೆಬಿಲಿನೇ. ನೀವೇ ನೋಡ್ಬೋದು, ಎಲ್ಲ ಅಲ್ವಾ ಮೆಬಿಲಿನ್, ಎಲ್ಲ ಮೆಬಿಲಿನೇ. ಇದು ಸದನ್ ಲಿಪ್ ಬಾಮ್ ಸದನು ನಾನು ಮೆಬಿಲಿನೇ ಯೂಸ್ ಮಾಡ್ತೀನಿ. ಮುಂಚೆ ಎಲ್ಲ ನಾನೇನು ಅಷ್ಟು ಮೇಕಪ್ ಮಾಡ್ತಾ ಇಲ್ಲ. ಮದುವೆ ಆದ್ಮೇಲೆ ಸ್ವಲ್ಪ ಮೇಕಪ್ ಮಾಡೋದು ಕಲ್ತಿದ್ದು ನಾನು. ಸೊ ಅದಕ್ಕೋಸ್ಕರ ನಮ್ದೆಲ್ಲ ನ್ಯಾಚುರಲ್. ನೋಡಿ ಇಷ್ಟು ಯೂಸ್ ಮಾಡ್ತಿದ್ವಿ. ನಾನು ಏನು ಗೊತ್ತಾ, ಇದು ಒಂದೇ ಯೂಸ್ ಮಾಡೋದು. ಸೊ ಎಲ್ಲಾದರೂ ಹೋದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕ್ಕೊಂಡು ಪಟ್ಟಂತ ಇದು ಹಾಕೊಂಡ್ಬಿಟ್ರೆ ಅಷ್ಟೇ ನನ್ನ ಮೇಕಪ್. ಇಲ್ಲ ಲಿಪ್ ಬಾಮ್ ಹಾಕೊಂಡು ಹೊರಟೋಗ್ಬಿಡ್ತೀನಿ. ನಾನು ಐಬ್ರೋಸು, ಏನಾದರೂ ಕಾಜಲ್ ಅವೆಲ್ಲ ಏನು ಲಿಪ್ಸ್ಟಿಕ್ ಎಲ್ಲ ಹಾಕೊಳ್ಳಲ್ಲ. ಇಷ್ಟು ಮಾಡ್ತೀನಿ. ಅದಕ್ಕೆ ಇದು ಪೂರ್ತಿ ಖಾಲಿ ಆಗಿದೆ. ನಾನು ಮದುವೆ ತೊಗೊಂಡಿದ್ದು ಇದು ಒಂದೇ ಖಾಲಿ ಆಗಿರೋದು. ನಾನೊಂದು ತೊಗೊಬೇಕು. ನೋಡಿ ಫೌಂಡೇಶನ್ ಇದು ನನ್ನ ಮದುವೆಗೆ ತೊಗೊಟ್ಟಿರೋದು ನಮ್ಮ ಹಸ್ಬೆಂಡ್ ಅವರು. ಅದೇ ಇದೇನ ಇನ್ನು ಸ್ವಲ್ಪ ಖಾಲಿ ಆಗಿದೆ. ಸರ್ ಯಾವುದು ನಾನು ತೊಗೊಂಡು ಬರಲ್ಲ. ಈ ಎಲ್ಲ ಶೇಡ್ಸು ನಮ್ಮಮ್ಮನ ಕಲೆಕ್ಷನ್ಸು. ನಮ್ಮಮ್ಮನಿಂದ ನಾನು ತೆಗ್ಸಿರ್ತೀನಿ. ಇದೇ ಪತಂಗ ಗೊತ್ತಲ್ವಾ, ಆಯ್ತಾ ಕೊಡೋದು. ಸೊ ನಮ್ಮಮ್ಮ ಡಾರ್ಕ್ ಕಲರ್ಸ್ ತೊಗೊಂಡು ಬರ್ತಾರೆ. ಇವರಿಬ್ಬರಲ್ಲೂ ಮೇಕಪ್ ಕಮ್ಮಿ ಮಾಡ್ಕೊಳ್ಳೋದು ನಾನೊಬ್ಳು, ನಮ್ಮ ಅಕ್ಕ ಒಬ್ಬಳೆ. ಬಟ್ ಯೂಶಲಿ ನಾನು ಸಟಲ್ ಮೇಕಪ್ ಮಾಡ್ಕೊಳ್ತೀನಿ. ನನಗೆ ಹೆವಿ ಮೇಕಪ್ ಮಾಡ್ಕೊಳ್ತೀನಿ. ಹೆವಿ ಎಲ್ಲ ಸಟಲ್ಲೇ, ಆದರೆ ಮೇಕಪ್ಪು ಅದೇನೋ ನೂಡ್ ಮೇಕಪ್ ಅಂತ. ನೂಡ್ ಮೇಕಪ್ ಮಾಡೋಕ್ಕೂ 1 ಗಂಟೆ ಮದುವೆಗೂ ಎಲ್ಲದಕ್ಕೂ ನಾನು ನೂಡ್ ಮೇಕಪ್ಪೇ ಮಾಡಿಸ್ಕೊಳ್ಳೋದು. ನಂಗೆ ಅದೇ ಮೇಕಪ್ ಇಷ್ಟ. ಸೊ ಅದಕ್ಕೋಸ್ಕರ ನಾನೇನಾದ್ರು ಅಕೇಶನ್ ಇದ್ರೆ ಮಾತ್ರ, ನಮ್ಮ ಅಕ್ಕ ಆಪರೇಷನ್ ಇದ್ರೆ ಮಾತ್ರ ನಾವು ಯೂಶಲಿ ಮಾಡ್ಕೊಳ್ತೀವಿ. ನನಗೆ ಮಾಡ್ಕೊಳ್ಳೋಕ್ಕೂ ಬರೋಲ್ಲ. ನಮ್ಮ ಅಕ್ಕಂಗೆಲ್ಲ ನಾನೇ ಮೇಕಪ್ ಆರ್ಟಿಸ್ಟ್. ಫ್ರೀ ಮೇಕಪ್ ಆರ್ಟಿಸ್ಟ್, ಫ್ರೀ ಹೇರ್ ಸ್ಟೈಲಿಸ್ಟ್, ಫ್ರೀ ಡ್ರೈಪಿಂಗ್, ಸ್ಯಾರಿ ಡ್ರೈಪಿಸ್ಟ್, ಫ್ರೀ ಮೇಕಪ್ ಆರ್ಟಿಸ್ಟ್. ಇನ್ಮೇಲೆಲ್ಲ ದಿನಾಗಲೂ ಬ್ಲಾಗ್ಸ್ ಮಾಡಿಲ್ಲ ಅಂದ್ರೆ ವೀಕಲ್ಲಿ 2 ಬ್ಲಾಗ್ಸ್ ವೀಕು, ಅದು ನೆಕ್ಸ್ಟ್ ವೀಕು ತುಂಬ. ಆದರೆ ನಮ್ಮ ಮನೆ ಬಂಡೆ ಅವ್ರದ್ದು ಎಲ್ಲ ಕಲೆಕ್ಷನ್ಸ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಇದು ಕೂಡ ಯಾವುದೇ ಕಂಪ್ನಿ ಇಲ್ಲ. ಕಂಪ್ನಿ ಅಂತ ಮಾತ್ರ ಅಂದ್ಕೊಂಡ್ಬಿಡಿ. ಬಿಕಾಸ್ ಇದಕ್ಕೆಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ಬಜೆಟ್ ನನ್ನ ಹತ್ರ ಇಲ್ಲ. ನಾನು ಯೂಸ್ ಮಾಡಲ್ಲ ಅಂತ ಸುಮ್ಮನೆ ತೊಗೊಂಡು ಬಂದಿದ್ದೆ. ಬಟ್ ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಒಂದು ಬ್ರ್ಯಾಂಡೆಡ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಕಂಪ್ಲೀಟ್ ಆಗ್ತಾ ಇಲ್ಲ. ಇದು ಕೂಡ 150-100 ರುಪೀಸ್ ಏನೋ ಅಷ್ಟೇ ನಾನು ತೊಗೊಂಡಿರೋದು. ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಆದಮೇಲೆ ಬ್ರ್ಯಾಂಡೆಡ್ ತೊಗೊಳ್ಳೋದು. ಅಲ್ಲಿವರೆಗೂ ಕಂಪ್ಲೀಟ್. ಅದೇ ಅವ್ರ ಮಗಳು ದೊಡ್ಡೋಳಾದ್ಮೇಲೆ ತಗೊಂತಾಳೆ ಅಷ್ಟೇ. ನಾನು ಯೂಸ್ ಮಾಡೋ ಶೇಡ್ಸ್ ಈ 3ನೇ. ನನಗೆ ತುಂಬ ಫೇವ್ರೇಟ್ ಅಂದರೆ ಈ 3 ಶೇಡ್ಸ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಇದು ಕಂಪ್ಲೀಟ್ ಆದಮೇಲೆ ತೊಗೊಳ್ಬೇಕು ಅಂದ್ಕೊಂಡಿದ್ದು 100-150 ಅಷ್ಟು ರೂಪಾಯಿ ಅಷ್ಟೇ. ನೋಡಿ ನಾನು ಇಷ್ಟೇ ಅಷ್ಟೇ ಅಂತೆ. 1 ಬಾಕ್ಸ್ ಇಟ್ಬಿಟ್ಟು ಅಷ್ಟೇ. ಕ್ಲಿಪ್ಸ್ ಎಲ್ಲ ಒಂದರಲ್ಲಿ, ಹೇರ್ ಬ್ಯಾಂಡ್ಸ್ ಎಲ್ಲ ಒಂದು ಕಡೆ. ಇದು ನಮ್ಮಿದು. ಸೊ ಇದನ್ನು ಇದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಯಾವುದೂ ವರ್ಕ್ ಆಗೋಲ್ಲ ಅಂತ ಅಂದ್ಕೊತೀನಿ. ಸೊ ಇದರಲ್ಲೆಲ್ಲ ಥ್ರೋ ಮಾಡಬೇಕು. ಇಲ್ಲೆಲ್ಲ ಅಕ್ಕ ಆರ್ಗನೈಸ್ ಮಾಡಿದಾಗಿದೆ. ಈ ಕಡೆ ಒಂಚೂರು ಮಾಡಬೇಕು.
ಇದು ನಮ್ಮ ಅತ್ತೆ ನಮ್ಮ ಪಾಪುಗಂತ ಅಮ್ಮನ ಕೊಟ್ಟಿರೋದು. ಇನ್ನೊಂದು ಇದು ಮತ್ತು ಬಳೆಗಳು ಮತ್ತು ಇದೊಂದು ಹೇರ್ ಬ್ಯಾಂಡು. ಇದು ನಮ್ಮ ಅತ್ತೆನೇ ತಂದಿರೋದು. ಎಷ್ಟು ಕ್ಯೂಟಾಗಿದೆಯಲ್ಲ. ಇದು ಇಯರಿಂಗ್ಸು ತೋರಿಸ್ತೀನಿ. ಇದೆಲ್ಲ ಹೇರ್ ಆಕ್ಸೆಸರೀಸು. ಇಲ್ಲಿ ಮ್ಯಾಚಿಂಗ್ ಸೀರೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದಷ್ಟು ತೊಗೊಂಡು ಮಾಡ್ಕೊಂಡಿದ್ದೀರಿ. ಎಲ್ಲ ಥರ ಸೀರೆ ಕಲರ್ ಮ್ಯಾಚಿಂಗು ತೊಗೊಂಡಿದ್ದೀರಿ. ಇದರಲ್ಲಿ ಇದಿದೆ 3 ಛತ್ರ ತೊಗೊಂಡಿದ್ದು 100 ರೂಪೀಸ್. ಇನ್ನೂ ಯೂಸೇ ಮಾಡಿಲ್ಲ. ಇದು ನನ್ನ ಇಯರಿಂಗ್ಸು. ಇದರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ಇದೆ. ಇನ್ನು ಸ್ವಲ್ಪ ಕಲೆಕ್ಷನ್ಸು ಇಯರಿಂಗ್ಸ್ದೇನಾದರೂ ಬ್ಲಾಗ್ ಬೇಕು ಅಂದರೆ ಹೇಳಿ. ಆಲ್ಮೋಸ್ಟ್ ತುಂಬಾ ಕಲೆಕ್ಷನ್ಸ್ ಇದೆ. ಒಂದು 25 ಇಲ್ಲ ಒಂದು 30-40 ಇರ್ಬೋದೇನೋ ಇಯರಿಂಗ್ಸ್. ಸೊ ಮುಂದೆ ಎತ್ತಿಡೋಣ ಆಯ್ತದು. ಸೊ ಲೇಟ್ ಆಗಿದೆ. ಸೊ ಬೇಗ ಎತ್ತಿಡ್ತಾ ಇದ್ದೀನಿ ನಾನು. ಇವಾಗ ಅದಷ್ಟು ಟೈಮ್ ಇಲ್ಲ. ನೋಡಿ ಬ್ಯಾಂಗಲ್ಸ್ ಎಲ್ಲನೂ. ಇದು ನಮ್ಮ ರೀಸೆಂಟ್ ಅಕ್ಕ ಅವರು ಮೈದಿನ ಮಗಲ್ ತೊಡಿಸ್ಕೊಂಡಿದ್ದೆ. ಇದು ನಾನು ನಮ್ಮ ಬ್ಲ್ಯಾಕೆ. ಆಲ್ಮೋಸ್ಟ್ ನಾನು ಈ ಥರ ಗ್ರೀನ್ ಅಂದರೆ ಬ್ಲ್ಯಾಕ್ ಗ್ರೀನ್ ಯೂಸ್ ಮಾಡ್ತೀನಿ. ಸೊ ಬ್ಲ್ಯಾಕಲ್ಲೇ ತೊಗೊಂಡಿದ್ದೀನಿ. ಇದು ಕೂಡ ಬ್ಲ್ಯಾಕಲ್ಲಿ ಇದೆ. ಸೊ ಫೈನಲಿ ಈ ಥರ ಆಗಿದೆ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಬೇಕಿರೋದೆ. ಸೊ ಹಿಂಗೆ ಬಿಟ್ಬಿಟ್ಟಿದ್ದೀವಿ. ಇಲ್ಲಿದೆ ಮತ್ತು ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. 1 ಮಂತ್ ಆದಮೇಲೆ ನೋಡಿದ್ರೆ ಒಂದು 15 ಡೇಸ್, ಒಂದು ವಾರ ಇರುತ್ತೆ ಅಷ್ಟೇ. ಇದೆಲ್ಲ ಬ್ಯಾಂಗಲ್ಸೇ. ಸೊ ಹಾಗೆ ಯೂಸ್ ಮಾಡ್ತಿದ್ದು ಬ್ಯಾಂಗಲ್ಸು, ಯೂಸ್ ಮಾಡಿರೋ ಬ್ಯಾಂಗಲ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಒರೆಸ್ಕೊಳ್ಬೇಕು. ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಇನ್ನಷ್ಟು ಸಾಕಷ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಸ್ಯಾರಿ ಕಲೆಕ್ಷನ್ ಮಾಡಿ ಅಂತ ಒಬ್ರು ಕೇಳಿದ್ದೀರಾ. ಡೆಫಿನೆಟ್ಲಿ ಮಾಡ್ತೀನಿ. ಇವಾಗ ಅನ್ಫಾರ್ಚುನೇಟ್ಲಿ ಏನಂತಂದರೆ ಅಲ್ಲೊಂದಷ್ಟು ಸೀರೆಗಳಿದೆ, ಇಲ್ಲೊಂದಷ್ಟು ಸೀರೆಗಳಿದೆ. ಸೊ ಇಲ್ಲಿರೋಷ್ಟು ನಾನು ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಅಲ್ಲಿರೋ ಸೀರೆಗಳು ತೋರಿಸ್ತೀನಿ. ಡೆಫಿನೆಟ್ಲಿ ನಾನು ಮಾಡ್ತೀನಿ. ಮಾಡಲ್ಲ ಅಂತ ಹೇಳಲ್ಲ, ಬಟ್ ಟೈಮ್ ಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಈ ಮಂತ್ ಆಗಲ್ಲ ಅನಿಸುತ್ತೆ. ನೆಕ್ಸ್ಟ್ ಮಂತ್ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು.